ದೋಸ್ತಿ ಸರ್ಕಾರದಲ್ಲಿ ಭಿನ್ನಮತ ಭುಗಿಲೆದ್ದಿರುವ ಸಂದರ್ಭದಲ್ಲೇ 12 ದಿನಗಳ ಕಾಲ ಸೈಲೆಂಟ್ ಆಗಿ ಪ್ರಕೃತಿ ಚಿಕಿತ್ಸೆಯನ್ನು ಪಡೆದು ಫಿಟ್ ಅಂಡ್ ಫೈನ್ ಆಗಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಶಾಂತಿವನದಿಂದ ಡಿಸ್ಚಾರ್ಜ್ ಆಗಿದ್ದು ಧರ್ಮಸ್ಥಳ ಮಂಜುನಾಥನ ದೇವಳಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಶತರುದ್ರಾಭಿಷೇಕ ಪೂಜೆಯಲ್ಲಿ ಕೂಡ ಪಾಲ್ಗೊಂಡರು. ಇದೀಗ ಅವರು ಮಂಗಳೂರಿನತ್ತ ತೆರಳಿದ್ದಾರೆ. ರಾತ್ರಿ 8 ಗಂಟೆಗೆ ಮಂಗಳೂರಿನಿಂದ ವಿಮಾನದಲ್ಲಿ ಅವರು ಬೆಂಗಳೂರಿಗೆ ಹೊರಡಲಿ. ಇನ್ನು ಸಿದ್ದರಾಮಯ್ಯನವರಿಗೆ ಚಿಕಿತ್ಸೆಯನ್ನು ಕೊಟ್ಟಂತಹ ವೈದ್ಯರ ಮಾತುಗಳು ಏನು ಅಂತ ಕೇಳೋಣ ಬನ್ನಿ. ನಾನು ಮೊದಲೇ ಹೇಳಿದ ಹಾಗೆ ಅವರೊಂದು ಡಿಸಿಪ್ಲಿನ್ ಸೋಲ್ಜರ್. ಯಾವುದೇ ರೀತಿಯಿಂದ ಚಿಕಿತ್ಸೆಯನ್ನು ಕ್ವಶನ್ ಮಾಡುವಂಥದ್ದಾಗಲಿ ನೆಗ್ಲೆಕ್ಟ್ ಮಾಡುವಂಥದ್ದಾಗಲಿ ಇಲ್ಲ. ಯಾವುದನ್ನು ಸಂಪೂರ್ಣವಾಗಿ ಅರಿತುಕೊಂಡು ಅದ್ರ ಬಗ್ಗೆ ತಿಳಿದುಕೊಂಡು ಅದನ್ನು ಸಂಪೂರ್ಣವಾಗಿ ಡೆಡಿಕೇಶನ್ ಅಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಅವರ ದಿನಚರಿ ಹೇಗಿತ್ತು ಸರ್? ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವ ರೀತಿ ಆಹಾರಗಳನ್ನು ಸೇವನೆ ಮಾಡ್ತಿದ್ರು, ಯಾವ ರೀತಿ ಇದ್ರು? ಅವರು ಬೆಳಿಗ್ಗೆ 5:15ಗೆ ಹೇಳ್ತಾ ಇದ್ರು. 6 ಗಂಟೆಗೆ ನಮ್ದು ಯೋಗ ಚಿಕಿತ್ಸೆ 1 ಗಂಟೆ ನಡೀತಿತ್ತು. ಯೋಗಾಸನ, ಪ್ರಾಣಾಯಾಮ, ಮೆಡಿಟೇಷನ್ ಹೀಗೆ 1 ಗಂಟೆಗಳಷ್ಟೊತ್ತು ಯೋಗ ಚಿಕಿತ್ಸೆ ನಡೀತಾ ಇತ್ತು. ಮತ್ತು ಯೋಗ ಚಿಕಿತ್ಸೆ ಆದಮೇಲೆ ಅವರಿಗೆ ಆಶ್ಗಾಟ್ ಜ್ಯೂಸ್ ಅಂತ ಕೊಡ್ತೇವೆ, ಅದು ಕೊಟ್ಟು ಆಮೇಲೆ ಮಡ್ ಪ್ಯಾಕಿಂಗಿಂದ ಶುರುವಾದರೆ 11 ಗಂಟೆವರೆಗೆ ಬೇರೆ ಬೇರೆ ಚಿಕಿತ್ಸೆಗಳು ನಡೀತವೆ. ಚಿಕಿತ್ಸೆ ನಡೆದ ತಕ್ಷಣ 12:30ಯಿಂದ 1:30ವರೆಗೆ ರೆಸ್ಟ್ ತಗೊಳ್ತಾರೆ. ಮತ್ತು 1:30ಯಿಂದ 5 ಗಂಟೆವರೆಗೆ ಪುನಃ ಚಿಕಿತ್ಸೆಗಳು ನಡೀತಾ ಇತ್ತು. ಮತ್ತು 5ರಿಂದ 6 ವಾಕಿಂಗ್ ಹೋಗ್ತಿದ್ರು. ಹಾಗೆ ಕೆಲವೊಂದು ರಾತ್ರಿ ಚಿಕಿತ್ಸೆಗಳು 8ರಿಂದ 10ವರೆಗೆ ನಡೀತಿತ್ತು. ಹಾಗೆ ಇಡೀ ದಿನ ಅವರು ಚಿಕಿತ್ಸೆಯಲ್ಲೇ ಬ್ಯುಸಿ ಆಗಿದ್ದರು. ಯಾವುದೇ ರೀತಿಯಿಂದ ಮನಸ್ಸಿನಲ್ಲಿ ಗೊಂದಲ ಇರಲಿಲ್ಲ, ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ರು. ಸರ್, ಅವರು ಬಂದ ದಿನದಿಂದ ಇವತ್ತಿನವರೆಗೆ ಅವರ ದೇಹದಲ್ಲಿ ಏನಾದರೂ ಬದಲಾವಣೆಗಳಾಗಿರುವಂಥದ್ದು, ಅವರ ದಿನಚರಿಯಲ್ಲಿ ಬದಲಾವಣೆ ಆಗಿರುವಂಥದ್ದು? ಅವರ ದಿನಚರಿಯಲ್ಲಿ ಅವರು ಸಾಧಾರಣವಾಗಿ ನನ್ನ ತಿಳಿದ ಮಟ್ಟಿಗೆ ಚುನಾವಣಾ ಟೈಮ್ ಬಿಟ್ಟರೆ ಅವ್ರ ದಿನಚರಿ ಚೆನ್ನಾಗೇ ಇದೆ. ಬೆಳಿಗ್ಗೆ ಯೋಗ ಮಾಡ್ತಿದ್ರು, ಡಿಸೆಂಬರ್ವರೆಗೂ ಮಾಡ್ತಿದ್ದೆ ಅಂತ ಹೇಳಿದರು. ಆಮೇಲೆ ಆಹಾರ ಕ್ರಮದಲ್ಲೂ ಚೆನ್ನಾಗೇ ಇತ್ತು. ಆದರೆ ಇಲ್ಲಿ ಬಂದ ತಕ್ಷಣ ನಮ್ಮ ಆಹಾರ ಕ್ರಮಕ್ಕೆ ಶಿಫ್ಟ್ ಆಗಿ ಸಂಪೂರ್ಣವಾಗಿ ದೇಹದಲ್ಲಿ ಹೊಳಪು ಬಂದಿದೆ, ಮುಖದಲ್ಲಿ ಹೊಳಪು ಬಂದಿದೆ. ನಮ್ಮ ಬೇರೆ ಬೇರೆ ಚಿಕಿತ್ಸೆಗಳಿಂದ ಅವರ ದೇಹದಲ್ಲಿರುವಂಥ ಎಲ್ಲ ಜಡತ್ವ ಹೋಗಿದೆ. ಹಾಗೆ ಇನ್ನೂ ಆ್ಯಕ್ಟಿವ್ ಆಗಿದ್ದಾರೆ. ಅವರು ವಾಕಿಂಗ್ ಮಾಡುವಾಗ ನೀವು ನೋಡ್ಬೋದು, ಅವರು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗಿದೆ, ಜೀವನ ಶೈಲಿ ಉತ್ತಮವಾಗಿದೆ, ತುಂಬ ಹುರುಪಿನಿಂದ ಹೋಗ್ತಾ ಇದ್ದಾರೆ. ಅವರು ಮಾಂಸಾಹಾರಿ ವ್ಯಕ್ತಿ, ಆದರೆ ಇವತ್ತು ಇಲ್ಲಿ ಬಂದ 12 ದಿನಗಳಲ್ಲಿ ಸಸ್ಯಾಹಾರಿ ಆಗಿದ್ರು. ಅದರಲ್ಲಿ ಏನಾದರೂ ಬದಲಾವಣೆಗಳಾಗುತ್ತಾ? ಅಲ್ಲ, ಪ್ರಕೃತಿ ಚಿಕಿತ್ಸೆಗೆ ಯೋಗಕ್ಕೆ ಮಾಂಸಾಹಾರಿಗಳಾದರೂ ಒಂದೇ, ಸಸ್ಯಾಹಾರಿಗಳಾದರೂ ಒಂದೇ. ಬೇರೆ ಬೇರೆ ಆಹಾರ ಕ್ರಮದವರು ನಮ್ಮಲ್ಲಿ ಬರ್ತಾರೆ. ಅಮೆರಿಕದಿಂದ ಬರ್ತಾರೆ, ದುಬೈಯಿಂದ ಬರ್ತಾರೆ, ಬೇರೆ ಬೇರೆ ಆಹಾರ ಕ್ರಮ ಇರುವವರು ಬರ್ತಾರೆ. ಆದರೆ ನಮ್ಮಲ್ಲಿ ಬಂದ ಮೇಲೆ ನಮ್ಮ ಆಹಾರ ಕ್ರಮದ ಬಗ್ಗೆ ಅವ್ರನ್ನ ಕೌನ್ಸಲ್ ಮಾಡಿ ಅವರಿಗೆ ಅರಿವು ಮಾಡಿಕೊಟ್ಟು ಇದು ಮಾಡ್ತೇವೆ. ಆದರೆ ಮಾಜಿ ಮುಖ್ಯಮಂತ್ರಿಗಳ ವಿಷಯದಲ್ಲಿ ಅದಿಲ್ಲ. ಅವರು ಆಗಲೇ ಪ್ರಕೃತಿ ಚಿಕಿತ್ಸೆಯನ್ನು ಕಳೆದ 20 ವರ್ಷಗಳಿಂದ ತಗೊಳ್ತೇನೆ ಅಂತ ಹೇಳಿದರು. ಅವರಿಗೆ ಇಲ್ಲಿ ಮೆಂಟಲಿ ಪ್ರಿಪೇರ್ ಆಗಿ ಬಂದಿದ್ದಾರೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಅವರು ಯಾವುದೇ ರೀತಿಯ ತರಕಾರಿಯನ್ನು ಅಥವಾ ಯಾವುದೇ ರೀತಿಯ ನಮ್ಮ ಆಹಾರ ಕ್ರಮವನ್ನು ಅವರು ಏನು ನೆಗ್ಲೆಕ್ಟ್ ಮಾಡಲಿಲ್ಲ, ಸಂಪೂರ್ಣವಾಗಿ ತಗೊಂಡಿದ್ದಾರೆ. ಅವರ ತೂಕದಲ್ಲಿ ಏನಾದರೂ ಇಳಿಕೆ ಆಗಿದೆಯಾ? ತೂಕದಲ್ಲಿ 3 kg ಕಡಿಮೆ ಆಗಿದೆ. ಹೌದು. ಇದು ಸಿದ್ದರಾಮಯ್ಯರವರ ಚಿಕಿತ್ಸೆ ಮಾಡಿರುವಂತಹ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರ ಮಾತು. ಅವರು ಎಲ್ಲ ಚಿಕಿತ್ಸೆಗಳಿಗೂ ಒಗ್ಗಿಕೊಂಡಿದ್ದಾರೆ. ನಾವು ಏನೆಲ್ಲ ಹೇಳಿದ್ದೇವೆ ಅದಕ್ಕೆಲ್ಲದಕ್ಕೂ ಅವರು ಸರಿಯಾದ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಂದ ದಿನದಿಂದ ಇವತ್ತಿನ ದಿನದವರೆಗೆ ಅವರು 3 kg ಕಡಿಮೆ ಆಗಿದ್ದಾರೆ. ಬಹಳಷ್ಟು ಉತ್ಸಾಹದಿಂದ ಈ ಒಂದು ಚಿಕಿತ್ಸಾಲಯದಿಂದ ಹೊರ ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಅವರು ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಕ್ಯಾಮರಾಮನ್ ರಕ್ಷಿತ್ ಜೊತೆ ಸುಖಪಾಲ್ ಬಳಲಿ, ಪಬ್ಲಿಕ್ ಟಿವಿ, ಧರ್ಮಸ್ಥಳ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಆರೋಗ್ಯ ವೃದ್ಧಿಗಾಗಿ ಮತ್ತು ಶಾಂತಿಗಾಗಿ, ಯಾಕೆಂದರೆ ಡಿಸೆಂಬರಿಂದನೂ ಹೆಚ್ಚು ಕಡಿಮೆ ಅವರು ಚುನಾವಣೆ ಅದು ಇದು ಅಂತ ವಿಪರೀತ ಬ್ಯುಸಿಯಾಗಿದ್ದರು. ಹಾಗಾಗಿ ಒಂದು 10-12 ದಿನ ಧರ್ಮಸ್ಥಳದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋದರು. ಡಾಕ್ಟ್ರು ಈಗ ತಾನೇ ಮಾತನಾಡ್ತಾ ಹೇಳಿದ್ರು, ಮೆಂಟಲಿ ಅವರು ಪ್ರಿಪೇರ್ ಆಗಿ ಬಂದಿದ್ದರು. ಕೆಲವರಿಗೆ ಇಲ್ಲಿನ ಆಹಾರ ಕ್ರಮಗಳ ಬಗ್ಗೆ ಅರಿವಿರಲ್ಲ, ಅಂಥವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ನೋಡಿ ನಿಮ್ಮ ಆಹಾರ ಅಲ್ಲ, ಬೆಳಗ್ಗೆ ಎದ್ದು ಇಡ್ಲಿ ವಡೆ ಈ ಥರ ಎಲ್ಲ ಇರಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಫಿಟ್ ಆ್ಯಂಡ್ ಫೈನ್ ಆಗಿ ಈಗ ಸಿದ್ದರಾಮಯ್ಯ ಅಲ್ಲಿಂದ ಹೊರಗೆ ಬಂದಿದ್ದಾರೆ.